ಎಸ್ ನೋಡಿ, ಬ್ಯಾನರ್ ಕಿಚ್ಚಿಗೆ ಗಡಿನಾಡು ಬಳ್ಳಾರಿ ಜಿಲ್ಲೆ ಕೊತ ಕೊತ ಅಂತ ಇದೆ. ರಾಜಕೀಯ ರಣಾರಂಗ ಆಗಿದೆ. ಫೈರಿಂಗ್ ಪಾಲಿಟಿಕ್ಸ್ ಯಾವ ಮಟ್ಟಕ್ಕೆ ಈ ಒಂದು ಫೈರಿಂಗ್ ಪಾಲಿಟಿಕ್ಸ್ ಆಗ್ತಾ ಇದೆ ಅಂತಂದ್ರೆ, ನಿಜವಾಗ್ಲೂ ಕೂಡ ರಾಜಕೀಯದಲ್ಲಿ ಈ ಹಿಂದೆ ಫೈರಿಂಗ್ ಆಗಿರುವಂತದ್ದು ಆಲ್ಮೋಸ್ಟ್ ತುಂಬಾ ಕಡಿಮೆ, ಮೊದಲನೇ ಬಾರಿ ಅಂತಾನೆ ಹೇಳ್ಬೋದು. ಫೈರಿಂಗ್ ಮಟ್ಟಕ್ಕೆ ಹೌದು, ಈ ಹಿಂದೆ ಒಂದಷ್ಟು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪೋಸಿಟ್ ಇರುವಂತಹ ಕಾರ್ಯಕರ್ತರು ಅಥವಾ ವಿರೋಧ ಪಕ್ಷದ ನಾಯಕರು ಕಿತ್ತಾಡ್ಕೊಂಡಿದ್ದಾರೆ, ಜಗಳ ಆಗಿದೆ, ಗುದ್ದಾಟ ಆಗಿದೆ. ಆದ್ರೆ ಇಲ್ಲಿ ಫೈರಿಂಗ್ ಮಟ್ಟಕ್ಕೆ ಹೋಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಬ್ಯಾನರ್ ಬಡಿದಾಟ, ಬಿಜೆಪಿ ನಾಯಕರ ಭೇಟಿ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಬಳ್ಳಾರಿ ಗಲಭೆ ಅವಲೋಕನಕ್ಕೆ ನಿಯೋಗ ರಚನೆ ಆಯಿತು. ಹಾಗಾದ್ರೆ 6 ಜನರನ್ನ ಒಳಗೊಂಡ ನಿಯೋಗ ರಚಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್, ಎಚ್ಎಂ ರೇವಣ್ಣ, ಸಂಸದ ಕುಮಾರ್ ನಾಯಕ್, ಮಾಜಿ ಎಂಪಿ ಜಯಪ್ರಕಾಶ್ ಹೆಗಡೆ, ಶಾಸಕ ರಘುಮೂರ್ತಿ, ಜಕ್ಕಪ್ಪನವರ್, ಬಸವನಗೌಡ ಬಾದರ್ಲಿ ನೇತೃತ್ವದ ಟೀಮ್ ಇದೀಗ ರೆಡಿಯಾಗಿದೆ. ಸ್ಥಳೀಯ ಪರಿಸ್ಥಿತಿಯನ್ನ ಅವಲೋಕಿಸಿ ವರದಿಗೆ ಸೂಚನೆ ಕೊಡಲಾಗಿದೆ. ಬ್ಯಾನರ್ ಕಿಚ್ಚಿಗೆ ಗಡಿನಾಡು ಬಳ್ಳಾರಿ ಜಿಲ್ಲೆ ಕೊತ ಕೊತ ಅಂತ ಇದೆ. ಯಾವ ಮಟ್ಟಕ್ಕೆ ರಾಜಕೀಯ ಪಾಲಿಟಿಕ್ಸ್ ನಡೀತಾ ಇದೆ ನೋಡಿ. ಫೈರಿಂಗ್ ಮಟ್ಟಕ್ಕೆ ಬಂದ್ಬಿಡ್ತು. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಬಡಿದಾಟ ನಡೆದಿತ್ತು. ಬಿಜೆಪಿ ನಾಯಕರು ನಿನ್ನೆಷ್ಟೇ ಭೇಟಿ ಕೊಟ್ಟಿದ್ರು. ಬಿವೈ ವಿಜಯೇಂದ್ರ ಅವರು ಭೇಟಿ ಕೊಟ್ಟು, ಶ್ರೀರಾಮುಲು ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಇದ್ರು. ಎಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಮೊದಲನೇದಾಗಿ ಬಿಜೆಪಿ ನಾಯಕರು ಜನಾರ್ದನ್ ರೆಡ್ಡಿ ಅವರ ಮನೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಎಲ್ಲವೂ ಕೂಡ ವಿಚಾರಿಸ್ತಾರೆ. ಅಲ್ಲಿರುವಂತಹ ಕಿಟಕಿ, ಗಾಜು ಎಲ್ಲವೂ ಕೂಡ ಪುಡಿ ಪುಡಿಯಾಗಿ ಎಲ್ಲವೂ ಕೂಡ ಬರ್ಬಾದ್ ಆಗೋಗಿದೆ. ಇದೆಲ್ಲವೂ ಕೂಡ ಗಮನಿಸಿ ತದನಂತರ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು. ನಿಜವಾಗ್ಲೂ ನಿಮ್ಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಫಸ್ಟ್ ತನಿಖೆ ನಡೆಸಿ. ಏನಾಗ್ತಾ ಇದೆ, ನಿಮ್ಮ ಸರ್ಕಾರದಲ್ಲಿ ಓಪನ್ ಆಗಿ ಗುಂಡಾಗರ್ದಿ ನಡೀತಾ ಇದೆ. ಹಾಗಾಗಿ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಅಥವಾ ಕಾನೂನು ಸುವ್ಯವಸ್ಥೆ ಅಂತ ಏನಾದ್ರೂ ಚೆನ್ನಾಗಿದ್ರೆ ಮೊದಲನೇದಾಗಿ ತನಿಖೆ ನಡೆಸಿ ನಾರಾ ಭರತ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಿ ಅಂತೇಳಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಳ್ಳಾರಿ ಗಲಭೆ ಯಾವ ಮಟ್ಟಕ್ಕೆ ಆಗಿದೆ ಅಂತ ನೋಡಿ. ಈ ಹಿಂದೆ ರಾಜಕೀಯ ಅನ್ನೋದು ಒಂದು ಗಲಾಟೆ ಆಗ್ತಿತ್ತು, ಗದ್ದಲ ಆಗ್ತಾ ಇತ್ತು, ಅಥವಾ ಎರಡು ಪಕ್ಷದ ಕಾರ್ಯಕರ್ತರೇನಿರ್ತಾರೆ ಮಾತಲ್ಲಿ ಏನೋ ನಡೀತಾ ಇತ್ತು, ಅಥವಾ ಸ್ವಲ್ಪ ಅಂತಂದ್ರೆ ಕೈ ಮಿಲಾಯಿಸೋದು ಅಥವಾ ಜಗಳ ನಡೀತಾ ಇತ್ತು. ಆದ್ರೆ ಇದೀಗ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಓಪನ್ ಆಗಿ ಫೈರಿಂಗ್ ನಡೀತಾ ಇದೆ. ಇಂತಹ ಒಂದು ಘಟನೆ, ಇಂತಹ ಒಂದು ಪ್ರಕರಣ ಬಹುಶಃ ತುಂಬಾ ಕಡಿಮೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಕೂಡ ಮೊದಲನೇದಾಗಿ ಇಲ್ಲಿ ಉಸ್ತುವಾರಿ ಸಚಿವರು ಅಂತಂದ್ರೆ ಬಳ್ಳಾರಿ ಉಸ್ತುವಾರಿ ಸಚಿವರು ಯಾರಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಆಗ್ತಾ ಇದೆ, ತನಿಖೆ ನಡ್ಸಕ್ ಹೇಳಿದೀನಿ, ವಿಚಾರಿಸಕ್ ಹೇಳಿದೀನಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಉಸ್ತುವಾರಿ ಸಚಿವರಾಗಿ ಹೇಗ್ ನೋಡ್ಕೊಳ್ಬೇಕು, ಏನ್ ಆಗ್ತಾ ಇದೆ ಅಂತ ಹೇಳಿ ವಿಚಾರಿಸಬೇಕು, ಅಲ್ಲಿ ಹೋಗ್ಬೇಕಿತ್ತು. ಈ ಮಟ್ಟಕ್ಕೆ ಇಷ್ಟೊಂದು ಫ್ರೀ ಬಿಟ್ಬಿಟ್ರೆ ಹೇಗೆ? ಇಲ್ಲಿ ರಾಜಕೀಯ ನಡುವೆ ಒಬ್ಬ ಪ್ರಾಣ ಹೋಗಿದ್ ಯಾರ್ದು? ಅದು ಕಾಂಗ್ರೆಸ್ ಕಾರ್ಯಕರ್ತನೋ ಬಿಜೆಪಿ ಕಾರ್ಯಕರ್ತನೋ ಅದು ಮ್ಯಾಟರ್ ಆಗಲ್ಲ. ಒಬ್ಬ ಕಾರ್ಯಕರ್ತನ ಪ್ರಾಣ ಹೋಯ್ತು, ಅನ್ಯಾಯವಾಗಿ ಒಬ್ಬ ಕಾರ್ಯಕರ್ತನ ಪ್ರಾಣ ಹೋಯ್ತು. ಇದಕ್ಕೆ ಜವಾಬ್ದಾರಿ ಯಾರು, ಹೊಣೆ ಯಾರು? ಹಾಗಾದ್ರೆ ಅವ್ರ ಕುಟುಂಬದವ್ರನ್ನ ಯಾರು ನೋಡ್ಕೊಳ್ತಾರೆ? ಹೌದು, ಈಗಾಗಲೇ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ನೋಡಿ, ಕಾಂಗ್ರೆಸ್ ಕಾರ್ಯಕರ್ತನೇ ಇರ್ಲಿ ಅಥವಾ ಬಿಜೆಪಿ ಕಾರ್ಯಕರ್ತನೇ ಇರ್ಲಿ, ಒಂದು ಮಾನವೀಯತೆಯ ದೃಷ್ಟಿಯಿಂದ ನಿಜವಾಗ್ಲೂ ನಾವು ಅವರ ಕುಟುಂಬದ ಪರವಾಗಿ ನಿಲ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಆದ್ರೂ ಕೂಡ ಮೊನ್ನೆ ದಿಢೀರಾಗಿ ನಡೆದಿರುವಂತಹ ಘಟನೆ ನೋಡಿ, ಮತ್ತೊಮ್ಮೆ ಈ ಒಂದು ಪ್ರಕರಣ ಅಥವಾ ಈ ಒಂದು ಸ್ಟೋರಿ ಆಕ್ಚುಲಿ ನಡೆದಿದ್ದೇನು, ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ, ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ವಾಲ್ಮೀಕಿ ಬ್ಯಾನರ್ಗಳನ್ನ ಹಾಕ್ಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿರ್ತಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಇರ್ತಾರೆ. ಅವಾಗ ಬ್ಯಾನರ್ಗಳನ್ನ ಯಾಕೆ ಹಾಕ್ತಾ ಇದ್ದೀರಾ, ಇಲ್ಲೆಲ್ಲ ಯಾಕೆ ಹಾಕ್ತಾ ಇದ್ದೀರಾ ಅಂತ ಹೇಳಿ ಒಂದಷ್ಟು ಮಾತಿನ ಚಕಮಕಿ ಅಥವಾ ಫೈಟ್ ನಡೆಯುತ್ತೆ. ಅದಾದ ನಂತರ ಜನಾರ್ದನ್ ರೆಡ್ಡಿ ಅವರು ಕೂಡ ಕಾರಲ್ಲಿ ಹೊರಗೆ ಬರ್ತಾರೆ, ಅವ್ರ ಮನೆ ಹತ್ರ ಹೊರಗೆ ಬರ್ತಾರೆ. ಅದೇ ಸಂದರ್ಭದಲ್ಲಿ ದಿಢೀರಾಗಿ ಫೈರಿಂಗ್ ಆಗುತ್ತೆ, ಓಪನ್ ಆಗಿ ಫೈರಿಂಗ್ ಆಗುತ್ತೆ. ಎಲ್ಲಿಂದ ಆಗ್ತಾ ಇದೆ, ಯಾರು ಮಾಡ್ತಿದ್ದಾರೆ ಏನು ಗೊತ್ತೇ ಆಗಲ್ಲ. ಅಲ್ಲಿ ಎಲ್ಲರೂ ಕೂಡ ಆ ಗಲಿಬಿಲಿ, ಎಲ್ಲರೂ ಕೂಡ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಹೇಗಪ್ಪ ಆಯ್ತು, ಯಾರು ಮಾಡ್ತಿದ್ದಾರೆ ಅಂತ ಹೇಳಿ. ಹೌದು, ಅಲ್ಲಿ ಆಲ್ಮೋಸ್ಟ್ ಖಾಸಗಿ ಗನ್ಮ್ಯಾನ್ಸ್ಗಳು ಒಂದು 4-5 ಜನ ಇರ್ತಾರೆ, ಸೆಕ್ಯೂರಿಟಿ ಪರ್ಪಸ್ ಅಂತ ಇರ್ತಾರೆ. ಆದ್ರೂ ಕೂಡ ಫೈರಿಂಗ್ ಯಾರು ಮಾಡಿದ್ದು ಅಂತ ಹೇಳಿ ಯಾರಿಗೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ. ಆ ಒಂದು ಗಲಾಟೆಯಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣ ಹೋಗ್ಬಿಡುತ್ತೆ ಬೈ ಮಿಸ್ ಆಗಿ. ಮಿಸ್ ಫೈರ್ ಅಂತ ಹೇಳಿ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ. ಮಿಸ್ ಫೈರ್ ಅಂತ ಹೇಳಿ ಪ್ರಕರಣ ದಾಖಲಾಗಿರುವಂತದ್ದು. ಮಿಸ್ ಫೈರ್ ಅಂತ ಹೇಳೋಕ್ಕೂ ಈ ಮಟ್ಟಕ್ಕೆ ಹೇಗ್ ಬಂತು ಅನ್ನೋದನ್ನ ತನಿಖೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಇದಾದ ನಂತರ ಎಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ವಿಶೇಷವಾಗಿ ಒಂದು ಟೀಮ್ ಅನ್ನ ರೆಡಿ ಮಾಡ್ತಿದ್ದಾರೆ. ಎಲ್ಲವೂ ಕೂಡ ತನಿಖೆ ಆಗತ್ತೆ. ರಾಜ್ ನ್ಯೂಸ್ ಕನ್ನಡ.